ಮೇಲ್ಮನೆಯಲ್ಲಿ ಇವತ್ತು ಸಚಿವ ನಾಗೇಂದ್ರ ಎದುರಲ್ಲೇ ವಿಪಕ್ಷಗಳ ಗದ್ದಲ ಜೋರಾಗಿತ್ತು. ಲೂಟಿ ಮಂತ್ರಿ ನಾಗೇಂದ್ರ, ಭ್ರಷ್ಟ ಮಂತ್ರಿ ಕಾಂಗ್ರೆಸ್ ಸಚಿವ ಅಂತೇಳಿ ವಿಪಕ್ಷ ನಾಯಕರು ಈ ಸಂದರ್ಭದಲ್ಲಿ ಧಿಕ್ಕಾರಗಳನ್ನು ಕೂಗಿದ್ದಾರೆ. ವಿಪಕ್ಷಗಳ ಧಿಕ್ಕಾರಕ್ಕೆ ಸಭಾಂಗಣದಲ್ಲಿ ಮುಜುಗರಕ್ಕೆ ಒಳಗಾಗಿದ್ದು ಸಚಿವ ನಾಗೇಂದ್ರ ಕುಳಿತಲ್ಲೇ ಕೂಗಲಾರದೆ 3-4 ಸೀಟ್ ಚೇಂಜ್ ಮಾಡಿದ್ದಾರೆ. ಆಕ್ರೋಶದ ಕಿಚ್ಚು ತಾಳಲಾರದೆ ಸದನದಿಂದ ಹೊರ ನಡೆದಿದ್ದಾರೆ ನಾಗೇಂದ್ರ. ಸಚಿವರನ್ನ ಕಣ್ಣೆದುರು ಕಂಡು ಮುಗಿಬಿದ್ದಿರುವಂತಹ ದಳ ಹಾಗೂ ಕಮಲ ಸದಸ್ಯರು ಈ ರೀತಿಯಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಕೋಟಿ ಕೋಟಿ ಹಗರಣದ ಕಾವಿಗೆ ಪರಿಷತ್ನಲ್ಲಿ ಕೋಲಾಹಲ ಉಂಟಾಗಿದೆ. ವಿಪಕ್ಷಗಳು ಒಂದೇ ಪಟ್ಟನ್ನ ಹಿಡಿದಿರುವಂತದ್ದು, ಒಂದೇ ಹಠ ಹಿಡಿದಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ಕೂಡ ಸದನ ನಡೆಯಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹಠ ಹಿಡಿದಿರುವಂತಹ ವಿಪಕ್ಷ ನಾಯಕರು ಈಗ ಈ ರೀತಿಯಾಗಿ ಘೋಷಣೆಗಳನ್ನ ಕೂಗಿದ್ದಾರೆ. ಲೂಟಿ ಮಂತ್ರಿ, ಭ್ರಷ್ಟ ಮಂತ್ರಿ ಸಚಿವ ನಾಗೇಂದ್ರ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾಗೇಂದ್ರ ಮುಜುಗರಕ್ಕೆ ಒಳಗಾಗಿ ಸದನದಿಂದ ಹೊರ ನಡೆದಿದ್ದಾರೆ. ಕೋಟಿ ಕೋಟಿ ಹಗರಣದ ಕಾವಿಗೆ ಪರಿಷತ್ನಲ್ಲಿ ಈ ಮಟ್ಟಕ್ಕೆ ಕೋಲಾಹಲ ಸೃಷ್ಟಿಯಾಗಿದೆ. ಪ್ರತಿದಿನ ಯಾವಾಗ ಸದನ ಆರಂಭ ಆಯಿತೋ ಕಳೆದ 3-4 ದಿನಗಳಿಂದಲೂ ಕೂಡ ಇದೇ ಆಗ್ತಾ ಇರುವಂಥದ್ದು. ಆರಂಭ ಆದಾಗಿನಿಂದಲೂ ಕೂಡ ಬಹಳ ಪ್ರಮುಖವಾಗಿ ಮೊದಲನೇದಾಗಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಿಸಿ ಅದಾದ ನಂತರ ಸದನದಲ್ಲಿ ಸಮಸ್ಯೆಗಳ ಕುರಿತು ಚರ್ಚೆ ಆಗಲಿ, ಅದಕ್ಕೂ ಮುನ್ನ ಸದನ ನಡೆಯೋದೇ ಬೇಡ ಅಂತ ಹೇಳಿ ವಿಪಕ್ಷಗಳು ಹಠ ಹಿಡಿದಿದ್ದಾರೆ. ಕಾರಣ ಏನು ಅಂತಂದ್ರೆ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ. ಆದರೂ ಕೂಡ ಕಾಂಗ್ರೆಸ್ ನಾಯಕರು ನಾಗೇಂದ್ರ ಪರವಾಗಿ ಮಾತನಾಡಿದ್ರು. ಆ ರೀತಿಯಾಗಿ ಏನೂ ಇಲ್ಲ, ಎಲ್ಲವೂ ಕೂಡ ಕ್ಲಾರಿಟಿ ಸಿಕ್ಕಿದೆ, ಹಾಗಾಗಿ ಈಗ ಬೇಲ್ ಸಿಕ್ಕಿದೆ ಅವ್ರಿಗೂ ಕೂಡ ಅಂತ ಹೇಳಿ ಒಂದು ಕಡೆ ಅವ್ರು ಸಪೋರ್ಟಿವ್ ಆಗಿ ಮಾತನಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಜೊತೆಗೆ ಜೆಡಿಎಸ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಆರೋಪಗಳಿಂದ ಅವರು ಇನ್ನೂ ಕೂಡ ದೂರ ಉಳಿದಿಲ್ಲ. ಅಂತಂದ್ರೆ ಕೇವಲ ಬೇಲ್ ಮೇಲಷ್ಟೇ ಹೊರಗಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ನಾಗೇಂದ್ರ ಅವರಿಗೆ ಹೋಗಿ ಸಚಿವ ಸ್ಥಾನ ಕೊಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈ ರೀತಿಯಾಗಿ ಹಠ ಹಿಡಿದಿದ್ರು. ವಿಪಕ್ಷ ನಾಯಕರು ಒಂದೇ ಹಠ ಹಿಡಿದಿದ್ದಾರೆ. ಈಗ ಮೊದಲನೇದಾಗಿ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿ ಅದಾದ ನಂತರ ಸದನ ಆರಂಭ ಆಗಲಿ, ಅಂತಂದ್ರೆ ಸದನದಲ್ಲಿ ಏನ್ ಚರ್ಚೆ ಮಾಡಬೇಕೋ ಅದನ್ನ ಅದಾದ ನಂತರ ಚರ್ಚೆ ಮಾಡ್ತೀವಿ, ಅದಕ್ಕೂ ಮುನ್ನ ಯಾವುದೇ ಚರ್ಚೆ, ಯಾವುದೇ ಪ್ರಶ್ನೋತ್ತರ ನಡೆಯೋದಿಲ್ಲ ಅಂತ ಹೇಳಿ ವಿಪಕ್ಷಗಳು ಹಠ ಹಿಡಿದಿದ್ದಾರೆ. ಇವತ್ತು ಕೂಡ ಇದೇ ಆಯಿತು. ಪರಿಷತ್ನಲ್ಲಿ ಸಚಿವ ನಾಗೇಂದ್ರ ಅವರನ್ನ ನೋಡಿದ ಕೂಡಲೇ ವಿಪಕ್ಷಗಳು ಈ ರೀತಿಯಾಗಿ ಭ್ರಷ್ಟ ಮಂತ್ರಿ ಅಂತ ಹೇಳಿ ಕೂಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಜುಗರಕ್ಕೆ ಒಳಗಾಗಿ ನಾಗೇಂದ್ರ ಅಲ್ಲಿಂದ ಹೊರ ನಡೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ.